ಇದೆ. ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದರ್ಶನ್ 13 ವರ್ಷಗಳ ಬಳಿಕ ಮತ್ತೊಮ್ಮೆ ಜೈಲಿಗೆ 13 ವರ್ಷಗಳ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ 13 ವರ್ಷಗಳ ಬಳಿಕ ಮತ್ತೆ ಜೈಲಿಗೆ ದರ್ಶನ್. 24ನೇ ACMM ಕೋರ್ಟ್ನಿಂದ ನಟ ದರ್ಶನ್ಗೆ ಜುಡಿಷಿಯಲ್ ಕಸ್ಟಡಿ. 13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ದರ್ಶನ್. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಜಾಮೀನನ್ನ ಕೊಡಬಾರದು ಅನ್ನೋದು SPP ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತು. ಈ ವಾದವನ್ನ ಪುರಸ್ಕರಿಸಿದ ನ್ಯಾಯಾಧೀಶರು 14 ದಿನಗಳ ಕಾಲ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲು ವಿಧಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ನಟ ದರ್ಶನ್ ಮತ್ತೆ ಆ ಮೂಲಕ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ. 13 ವರ್ಷಗಳ ಬಳಿಕ ದರ್ಶನ್ ಇದೀಗ 24ನೇ ACMM ಕೋರ್ಟ್ನ ಆದೇಶದಂತೆ 14 ದಿನಗಳ ಕಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಜುಲೈ 4ರವರೆಗೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಫಿಕ್ಸ್ ಆಗಿದೆ. ನಟ ದರ್ಶನ್ ಆ ಮೂಲಕ 13 ವರ್ಷದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ. ದರ್ಶನ್ಗೆ ಯಾಕೆ ಜಾಮೀನನ್ನ ಕೊಡಬಾರದು ಅನ್ನುವ ವಿಚಾರ ಬಂದಾಗ ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಲ್ಲಿ ಒಳ ಸಂಚನ್ನ ರೂಪಿಸಿದ್ರು. ಇವರ ಮಾರ್ಗದರ್ಶನದಂತೆ ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು. ಕೊಲೆ ಮಾಡಿ ಆದ ನಂತರ ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ತಮ್ಮ ಹೆಸರು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ತಾವು ಬಚಾವಾಗೋದಕ್ಕೆ ನಾನಾ ರೀತಿಯ ಪ್ರಯತ್ನ ಪಟ್ಟಿದ್ರು. ಹಣದ ಆಮಿಷವನ್ನು ಕೂಡ ಒಡ್ಡಿದ್ರು. ನಕಲಿ ಸಾಕ್ಷಿಯನ್ನು ಕೂಡ ಸೃಷ್ಟಿ ಮಾಡಿದ್ರು ದರ್ಶನ್. ಈ ಎಲ್ಲ ಕಾರಣ ದರ್ಶನ್ ಮೇಲೆ ಆರೋಪ ಇರೋದ್ರಿಂದಾಗಿ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡಬಾರದು ಅನ್ನೋದು ಪೊಲೀಸರ ಪರವಾದ ವಕೀಲ SPP ಪ್ರಸನ್ನ ಕುಮಾರ್ ಅವರ ಪ್ರಬಲವಾದ ವಾದ ಆಗಿತ್ತು. ಈ ವಾದವನ್ನ ಪುರಸ್ಕರಿಸಿದ ನ್ಯಾಯಾಧೀಶರು ದರ್ಶನ್ಗೆ ಜಾಮೀನನ್ನ ಮಂಜೂರು ಮಾಡಲಿಲ್ಲ. ಆ ಮೂಲಕ 13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ. ಕಂಬಿ ಹಿಂದೆ ದರ್ಶನ್, ಪೊರ್ಖಿ ಗ್ಯಾಂಗ್, ಡಿ ಗ್ಯಾಂಗ್ ಈಗ ಜೈಲು ಸೇರಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಆಗಿದೆ. ಆ ಮೂಲಕ ಪವಿತ್ರ ಗೌಡ ಸೇರಿದಂತೆ ಮೊದಲು 14 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಈಗ ದರ್ಶನ್ ಆದಿಯಾಗಿ ಇನ್ನುಳಿದಂತ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆ ಮೂಲಕ ಪೊಲೀಸರು ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕಿದ್ರು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪೊರ್ಕಿ ಗ್ಯಾಂಗ್ ವಿರುದ್ಧ ಪೊಲೀಸರಿಂದ ರಿಮಾಂಡ್ ವರದಿ ಸಲ್ಲಿಕೆ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರಿಮಾಂಡ್ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ವೀಕ್ಷಕರೇ ನಿಮಗಾಗಿ. ಪ್ರಕರಣದಲ್ಲಿ ಆರೋಪಿಗಳ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತ ರಿಮಾಂಡ್ ವರದಿಯಲ್ಲಿತ್ತು. ಆರೋಪಿಗಳಿಗೆ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಸೂಕ್ತ ಸಾಕ್ಷಿಗಳಿವೆ, ಯಾತಕ್ಕೋಸ್ಕರ ಅವ್ರನ್ನ ಹೊರಗಡೆ ಬಿಡಬಾರ್ದು ಅಂತ. ಈ 4 ಮಂದಿ ರೇಣುಕಾಸ್ವಾಮಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ರಿಮಾಂಡ್ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ತೀರಾ ಅಮಾನುಷವಾಗಿ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದಾರೆ. ಇವರಿಗೆ ನೆಲದ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ ಅಂತ ಪೊಲೀಸರ ರಿಮಾಂಡ್ ರಿಪೋರ್ಟ್ ಹೇಳುತ್ತೆ. ಪೊರ್ಕಿ ಗ್ಯಾಂಗ್ ವಿರುದ್ಧ ಆಲ್ರೆಡಿ ರಿಮಾಂಡ್ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಡೀಟೇಲ್ಸ್ ನ ಕೊಡ್ತಾ ಇದ್ದೀವಿ. ಅದರ ಅರ್ಥ ಪೊಲೀಸರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗಟ್ಟಿಯಾದ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ ಅಂತ ಆಯ್ತು. ಈ ಒಂದು ವಿಚಾರದಲ್ಲಿ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷ್ಯಗಳಿವೆ ಅಂತ ಪೊಲೀಸರು ಅವರ ರಿಮಾಂಡ್ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಬೇಕು, ಹೊರಗಡೆ ಯಾಕೆ ಬಿಡಬಾರ್ದು ಇವರನ್ನ ಅನ್ನೋದಕ್ಕೆ ಪ್ರಬಲವಾದಂಥ ವಾದ ಮಂಡನೆಯನ್ನ ಮಾಡಿದ್ದಾರೆ. ರಿಮಾಂಡ್ ರಿಪೋರ್ಟ್ ನಲ್ಲೂ ಕೂಡ ಡೀಟೇಲ್ ಆದಂತ ಪಾಯಿಂಟ್ ಬೈ ಪಾಯಿಂಟ್ ಮೆನ್ಷನಿಂಗ್ ಆಗಿದೆ. ಹಾಗಾಗಿ ಪೊರ್ಕಿ ಗ್ಯಾಂಗ್ಗೆ ಇದೀಗ ಜೈಲೇ ಗತಿ. ಮತ್ತೊಮ್ಮೆ ಸೆಂಟ್ರಲ್ ಜೈಲ್ಗೆ ದರ್ಶನ್ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ. ಪ್ರಚೋದನೆಗೆ ದರ್ಶನ್ ಮತ್ತು ಟೀಮ್ ಒಳಗಾಗಿ ಈ ರೀತಿ ಕೃತ್ಯ ಮಾಡಿದ್ದಾರೆ. ಕೊಲೆ ಮಾಡಲು ಒಳ ಸಂಚು ರೂಪಿಸಿ ಆ ಬಳಿಕ ಕಿಡ್ನಾಪ್ ಮಾಡಿದ್ದಾರೆ. ಆ ನಂತರ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ. ಎಲ್ಲರಿಗೂ ಕೂಡ ಕೊಲ್ಲುವ ಸಮಾನ ಉದ್ದೇಶವೂ ಕೂಡ ಇದರಲ್ಲಿ ಕಂಡು ಬಂದಿದೆ. ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರೋದು ಸಹ ತನಿಖೆಯಲ್ಲಿ ದೃಢವಾಗಿದೆ. A1 ಪ್ರಚೋದನೆ, ಪವಿತ್ರ ಗೌಡ ಪ್ರಚೋದನೆಯಂತೆ ದರ್ಶನ್ ಮತ್ತು ಗ್ಯಾಂಗ್ ಕೊಲೆ ಮಾಡಿರೋದು ಬಹುತೇಕ ಇಲ್ಲಿ ಖಚಿತ ಆದಂಗೆ ಕಾಣಿಸ್ತಾ ಇದೆ. ಈ ಕಾರಣದಿಂದ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ
ಜಾಮೀನನ್ನು ಕೊಡಬಾರದು ಅನ್ನೋದು SPP ಪ್ರಸನ್ನಕುಮಾರ್ ಅವರ ಪ್ರಬಲವಾದ ವಾದ ಆಗಿತ್ತು. ಆ ನಿಟ್ಟಿನಲ್ಲಿ ಪ್ರಸನ್ನಕುಮಾರ್ ಅವರ ವಾದವನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ಜಾಮೀನು ನಿರಾಕರಣೆ ಮಾಡಿದ್ರು. ಅದರ ಜೊತೆಗೆ ದರ್ಶನ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಆ ಮೂಲಕ 13 ವರ್ಷಗಳ ನಂತರ ದರ್ಶನ್ ಮತ್ತೆ ಇದೇ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ. ದರ್ಶನ್ ಪರವಾಗಿ ವಾದವನ್ನ ಮಂಡಿಸೋದಕ್ಕೆ ವಕೀಲರನ್ನು ಕೂಡ ಇವತ್ತು ಬದಲಾವಣೆ ಮಾಡಲಾಗಿತ್ತು. ಇದರ ಸಮ್ಮತಿ ತಮಗಿದೆಯಾ ಅಂತೇಳಿ ದರ್ಶನನ್ನ ಕೇಳ್ತಾರೆ. ಹೌದು ಅಂತೇಳಿ ಹೇಳ್ತಾರೆ. ಅದಾದ ನಂತರ ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸಿ ಇದೆಲ್ಲ ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾರೆ. ಕೊನೆಗೂ ಕೂಡ ನ್ಯಾಯಾಧೀಶರು 5ನೇ SCMM ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಮಾಡಿದ್ದಾರೆ. ಕೆಲ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಸುಮಾರು 17 ಜನ ಆರೋಪಿಗಳು, ಅದರಲ್ಲಿ ಕೆಲ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾರೆ ಬೇರೆ ಜೈಲಿಗೆ. ಇದಕ್ಕೆ ಈಗಾಗಲೇ ಅನುಮತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಅನುಮತಿಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಆದರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಅವರನ್ನ ಇರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ನಟ ದರ್ಶನ್ಗೆ 14 ದಿನಗಳ ಕಾಲ, 13 ವರ್ಷದ ನಂತರ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಾಗೇಂದ್ರ ಬಾಬು, ಓವರ್ ಟು ಯು. ಎಸ್, ಥ್ಯಾಂಕ್ ಯು ರಂಜಿತ್. ನೋಡಿ, ಈಗಷ್ಟೇ ಒಂದು ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗಿರುವಂಥದ್ದು. ಕೋರ್ಟ್ ಹಾಲ್ ಒಳಗಡೆ ವಿಚಾರಣೆಯನ್ನು ಆಲಿಸ್ತಾ ಇರುವಂಥ ನ್ಯಾಯಾಧೀಶರು ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ದರ್ಶನನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತೀವಿ, ಇನ್ನುಳಿದಂಥ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ನಾವು ಶಿಫ್ಟ್ ಮಾಡಬೇಕು ಅಂತೇಳಿ ಅನುಮತಿಯನ್ನು ಕೇಳಿದ್ದಾರೆ. ಇದಕ್ಕೆ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಲಭ್ಯವಾಗಿದೆ ನ್ಯಾಯಾಧೀಶರಿಂದ. ಈ ವಿಚಾರವನ್ನು ನಾವು ಸೋಮವಾರ ವಿಚಾರಣೆ ನಡೆಸೋಣ ಅಂತೇಳಿ, ಅಂದರೆ ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಒಂದೇ ಜೈಲಿನಲ್ಲಿ ಇರಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇಲ್ಲ, ಬೇರೆ ಬೇರೆ ಜೈಲುಗಳಲ್ಲಿ ಇರಿಸೋದಕ್ಕೆ ಅವರು ಪ್ಲಾನಿಂಗ್ ಅನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಇದೇ ವಿಚಾರವನ್ನು ಕೂಡ ಈಗ ನ್ಯಾಯಾಧೀಶರ ಮುಂದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಜೈಲು ಬಳಿ ಒಂದು ಪೊಲೀಸರು ಅಲರ್ಟ್ ಆಗಿರುವ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಕೆಲ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕಿದೆ, ಆ ಒಂದು ಸಾಧ್ಯತೆ ಕೂಡ ನಮ್ಮಲ್ಲಿ ಇದೆ. ಆದರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ತೀವಿ, ಬೇರೆಯವ್ರನ್ನ ಬೇರೆ ಕಡೆ ಇರಿಸೋದಕ್ಕೆ ಅನುಮತಿಯನ್ನು ಕೇಳಬೇಕು ಅಂತೇಳಿ ಅನುಮತಿಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ಹೀಗೆ SPP ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರು ಮನವಿಯನ್ನು ಮಾಡ್ಕೊಳ್ದಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಾದವನ್ನು ಪುರಸ್ಕರಿಸಿದ್ದಾರೆ ನ್ಯಾಯಾಧೀಶರು. ಪುರಸ್ಕರಿಸಿ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತೇಳಿ ನ್ಯಾಯಾಧೀಶರು ಒಂದು ವಿಚಾರಣೆಯನ್ನು ಅಂದರೆ ಮುಂದುವರಿಸಿದ್ದಾರೆ. ಅಂದರೆ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ಸೋಮವಾರ ವಿಚಾರಣೆಯನ್ನು ನಡೆಸೋಣ ಅಂತೇಳಿ ತಿಳಿಸಿದ್ದಾರೆ. ಅಲ್ಲಿಯವರೆಗೂ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಬೇಕು ಅಂತೇಳಿ ಈಗ ಸೋಮವಾರದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ಸೋಮವಾರ ವಿಚಾರಣೆ ಮಾಡಿ ಆ ಬಗ್ಗೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ತೀವಿ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರ ಬೆಳಗ್ಗೆ ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ಇಲ್ಲಿ ಆರೋಪಿಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗ್ತಾ ಇದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಲು SPP ಪ್ರಸನ್ನಕುಮಾರ್ ಅವರು ಮನವಿ ಮಾಡಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲ ಪ್ರವೀಣ್ ತಿಮ್ಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಆರೋಪಿಗಳನ್ನ ಆದ್ರೆ SPP ಪ್ರಸನ್ನಕುಮಾರ್ ಎಲ್ಲ ರೀತಿಯಾಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಆರೋಪಿಗಳನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಪೊಲೀಸರು ಇಲ್ಲಿ ಎಲ್ಲ ರೀತಿಯಾದಂಥ ಕಂಟ್ರೋಲನ್ನು ಮಾಡಿ ನೋಡಿ, ಯಾರೇ ಬಂದರೂ ಕೂಡ ಎಲ್ಲರನ್ನೂ ಕೂಡ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡ್ತಾರೆ. ನೋಡಿ, ಎಲ್ಲರನ್ನೂ ಕೂಡ ಸೈಡ್ಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿ, ಇದೇ ರಸ್ತೆಯಲ್ಲಿ ಹೋಗಬೇಕಾದ್ರೆ ಕಸ್ಟಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜನ ಇಲ್ಲಿ ಜಮಾವಣೆಗೊಂಡಿದ್ದರು. ಇವತ್ತು ಮತ್ತೆ ಅದು ಮರುಕಳಿಸಬಾರ್ದು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆರೋಪಿಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ.